ನಮಸ್ತೆ ವೀಕ್ಷಕರೇ, ಗೌರಿಶಂಕರ್ ಧಾರಾವಾಹಿ ಇವತ್ತಿನ ಸಂಚಿಕೆಯನ್ನು ನೋಡೋಣ ಬನ್ನಿ. ಇಲ್ಲಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಶಿವರುದ್ರಪ್ಪ ಟೆನ್ಷನಲ್ಲಿ ಕೂತಿರ್ತಾನೆ. ಅಲ್ಲಿಗೆ ಪಾರ್ವತಿ ಬರ್ತಾ ಇದ್ದಾಳೆ. ಏನ್ರಿ ಹೀಗೆ ಕೂತ್ಕೊಂಡ್ರೆ ಹೆಂಗೆ, ನೀವು ಮನೆ ಮಗ ಜೈಲಲ್ಲಿದ್ದಾನೆ, ಹೇಗಾದರೂ ಮಾಡಿ ಬಿಡಿಸ್ಬೇಕು. ನನಗೆ ಈ ಮನೆಯಲ್ಲಿ ನಮ್ಮ ರುದ್ರ ಓಡಾಡ್ಕೊಂಡಿದ್ರೆ ಎಷ್ಟು ಕಳೆವಾಗಿತ್ತು, ಈಗೆಲ್ಲ ಬಿಕೋ ಅಂತ ಇದೆ, ಏನಾದರೂ ಮಾಡಿರಿ ಅಂತೇಳಿ ಕೇಳ್ತಾ ಇರ್ತಾರೆ. ಆಗ ಅಜ್ಜಿ ಕೂಡ ಹೇಳ್ತಿದ್ದಾರೆ, ಅವನು ಜೈಲಲ್ಲಿದ್ದರೆ ವಾಸಿ, ಅಂಥ ಪಾಪಿ ಅಲ್ಲೇ ಇರಬೇಕು ಅಂತ ಹೇಳ್ತಿರ್ತಾರೆ. ಅವ್ವ ನೀನು ಸುಮ್ಕೆ ಇರು, ಎಲ್ಲ ಆಗಿದ್ದು ನಿನ್ನಿಂದೆ, ಇನ್ನೂ ಕೂಡ ಏನೇನು ಮಾಡಬೇಕು ಅಂತ ಹೊರಟಿದ್ಯಾ ನೀನು, ಎತ್ಕೊಳ್ಳೋ ಸಂಕಟ ನಿಂಗೆಲ್ಲ ಅರ್ಥ ಆಗುತ್ತೆ ಅಂತ ಪಾರ್ವತಿ ಅವರು ಹೇಳ್ತಾ ಇರ್ತಾರೆ. ಅವ್ನು ಮಾಡಿರೋದೇನು ಸಣ್ಣ ತಪ್ಪಲ್ಲ, ಸುಮ್ಮನೆ ಇರು ಅಂತೇಳಿ ಜೋರಾಗಿ ಮಾತಾಡ್ತಾ ಇರ್ತಾರೆ. ಆಗ ಪೊಲೀಸ್ಗೆ ಫೋನ್ ಮಾಡಿ ಶಿವರುದ್ರಪ್ಪ ಬರೋದಕ್ಕೆ ಹೇಳ್ತಾ ಇದ್ದಾರೆ. ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಸಾಹೇಬ್ರೆ, ಮನೆಗೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಈ ವಿಷಯ ಗೌರಿಗೆ ಗೊತ್ತಾಗುತ್ತೆ. ಶಂಕರನ ಹತ್ರ ಹೋಗಿ ಹೇಳ್ತಾ ಇದ್ದಾರೆ, ಜೋಗಿಯವರೇ ಮನೆಯಲ್ಲಿ ಈ ಥರ ವಿಷಯ ನಡೀತಾ ಇದೆ, ಬನ್ನಿ ಅಂತೇಳಿ ಹೇಳ್ತಿರ್ತಾರೆ. ಅಮ್ಮಿಯವರೇ ಸುಮ್ಮನೆ ಹೋಗಿ, ಅಪ್ಪಯ್ಯ ಆ ಥರ ಎಲ್ಲ ಮಾಡೋದಕ್ಕೆ ಹೋಗಲ್ಲ ಅಂತ ಹೇಳ್ತಾ ಇರ್ತಾರೆ. ಆದರೂ ಕೂಡ ಕರ್ಕೊಂಡು ಬರ್ತಾ ಇದ್ದಾಳೆ ಜೋಗಿಯವ್ರನ್ನ. ಇನ್ನೊಂದು ಕಡೆ ಇಲ್ಲಿ ಮನೆಯಲ್ಲಿ ಗ್ರೀಷ್ಮ ಮತ್ತು ಇಲ್ಲಿ ಐಶು ಕೂಡ ಇದ್ದಾಳೆ. ಐಶುಗೆ ಇಷ್ಟ ಇರೋದಿಲ್ಲ ಗ್ರೀಷ್ಮ ಮನೆ ಬಿಟ್ಟು ಬಂದಿರೋದ್ರಿಂದ. ತವ್ರ ಮನೆಗೆ ಬಂದಿದೆಯಲ್ಲ, ನಿನಗೆ ಮರ್ಯಾದೆನೇ ಇಲ್ಲ, ಹಾಗೆಲ್ಲ ಗಂಡನ ಮನೆ ಬಿಟ್ಟು ಬರಬಾರ್ದು ಅಂತ ಹೇಳ್ತಾ ಇರ್ತಾರೆ. ಅವಳು ಹೇಗೋ ತಪ್ಪಿಸ್ಕೊಂಡು ಆ ನರಕದಿಂದ ತಪ್ಪಿಸ್ಕೊಂಬಂದಿದ್ದೀನಲ್ಲ ಅಂತ ಅನ್ಕೊತಾ ಇರ್ತಾಳೆ. ಅಲ್ಲಿಂದ ಗ್ರೀಷ್ಮನ ನೋಡಿ ಬೈದ್ಬಿಟ್ಟು ಐಶು ಆ ಕಡೆ ಹೋಗ್ತಾ ಇರ್ತಾಳೆ. ಏನು ಬಾಯ ಇವಳ್ದು, ಇಷ್ಟು ಜೋರಾಗಿ ಮಾತಾಡ್ತಾಳ, ಇವರಪ್ಪ ಅಮ್ಮ ಏನಂತ ಹೇಳಿರಬೇಕು ಅಂತೇಳಿ ಅಜ್ಜಿ ಹೇಳ್ತಿರ್ತಾರೆ. ಅದಕ್ಕೆ ಗ್ರೀಷ್ಮ ಅವ್ರ ಅಮ್ಮ ಇದ್ದಿದ್ದು ಅತ್ತೆ, ಅವಳ ಸ್ವಭಾವನೇ ಹಾಗೆ ತಾನೆ, ನಾವು ಹಾಗಂದ್ರೆ ಆಗುತ್ತಾ ಅಂತ ಹೇಳ್ತಾ ಇರ್ತಾರೆ. ಇಲ್ಲಿ ಪೊಲೀಸವರು ಮನೆಗೆ ಬಂದು ಕೂತಿದ್ದಾರೆ. ಸಾಹೇಬ್ರೆ ಹೇಗಾದರೂ ಮಾಡಿ ನಮ್ಮ ಮಗನ್ನ ಬಿಡಿಸ್ಬಿಡಿ, ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ದುಡ್ಡು ಕೊಟ್ಟರೆ ಎಲ್ಲ ನಡೆಯುತ್ತೆ ತಾನೇ, ಅದೆಷ್ಟು ಖರ್ಚಾದರೂ ಪರವಾಗಿಲ್ಲ, ನಮ್ಮ ಮಗ ನನ್ನ ಮನೆಯಲ್ಲಿ ಇರಬೇಕು ಅಂತೇಳಿ ಹೇಳ್ತಿರ್ತಾರೆ. ಆಗ ಅವರಿದ್ದವರು ಆಗೋದಿಲ್ಲ, ಯಾಕಂದರೆ ನಿನ್ನ ಮಗನ ವಿರುದ್ಧ ಎಲ್ಲ ಸಾಕ್ಷಿಗಳು ಇರುತ್ತೆ, ಅದರಿಂದ ನಾವೇನು ಕೂಡ ಮಾಡೋದಿಲ್ಲ, ಕೇಸ್ ಸ್ವಲ್ಪ ಸ್ಟ್ರಿಕ್ಟಾಗಿದೆ ಅಂತ ಹೇಳ್ತಿರ್ತಾರೆ. ಅಲ್ಲಿಗೆ ಶಂಕರ ಕೂಡ ಬರ್ತಾ ಇದ್ದಾನೆ. ಸಾಹೇಬ್ರೆ ನೀವೇನಾದರೂ ನಮ್ಮ ಅಣ್ಣಯ್ಯನ ಬಿಡಿಸೋದಕ್ಕೆ ನೋಡಿದ್ರೆ ನಮ್ಮ ಅಣ್ಣಯ್ಯ ಇರೋ ಸ್ಥಾನದಲ್ಲಿ ನೀವಿರಬೇಕಾಗುತ್ತೆ ಅಂತ ಹೇಳ್ತಿರ್ತಾರೆ. ಏನ್ರಿ ಶಿವರುದ್ರಪ್ಪನವರೇ, ಮನೆ ಕರೆಸಿ ಅವಮಾನ ಮಾಡಬೇಕು ಅಂದ್ಕೊಂಡಿದ್ದೀರಾ ನೀವು, ನೀವೀಗ ಮಾಡ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ ನಾನು ಅಂತ ಹೇಳ್ತಾ ಇದ್ದಾರೆ. ಶಂಕರ ನೀನು ಸುಮ್ಮನೆ ಇರಲ್ಲ ಅಂತೇಳಿ ಹೇಳ್ತಿದ್ದಾರೆ. ಅಪ್ಪಯ್ಯ ನೀನೇನಾದರೂ ಅಣ್ಣಯ್ಯನ ಆಚೆ ಬಿಡ್ಸೋಕೆ ಹೋದರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿರಲ್ಲ ಅಂತ ಹೇಳ್ತಿರ್ತಾರೆ. ಅಲ್ಲಿಂದ ಪೊಲೀಸರು ಸಿಟ್ಟು ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಈ ಮನೆಯಲ್ಲಿ ಏನು ನಡೀತಾ ಇದೆಯೋ ಅದಕ್ಕೆ ಹೇಳೋದು, ಕುಲ ನೋಡಿ ಹೆಣ್ಣು ತರಬೇಕು ಅಂತ ಈ ಡಿಗ್ರಿ ಮೇಡಮ್ನ ಮದುವೆ ಆಗಲಿ ಯಾವಾಗ ಬಂದೋ ನಮ್ಮ ಶಂಕರ ಆವಾಗಲಿಂದ ಈ ಮನೆಯಲ್ಲಿ ನಮಗೆ ನೆಮ್ಮದಿನೇ ಇಲ್ಲ ಅಂತ ಹೇಳ್ತಿರ್ತಾರೆ. ಗ್ರೀಷ್ಮ ಕೂಡ ಆ ಮನೆಯಿಂದ ಐಶು ಫೋನ್ ಮಾಡಿ ಗ್ರೀಷ್ಮ ಬಂದಿರೋ ವಿಷಯ ಎಲ್ಲ ಅವ್ರ ಅಮ್ಮನಿಗೆ ಹೇಳ್ತಾ ಇರ್ತಾಳೆ. ಹೌದು, ಇಲ್ಲಿ ಸ್ವಲ್ಪನೂ ಕೂಡ ನೆಮ್ಮದಿನೇ ಇಲ್ಲ, ನಿಮ್ಮ ಅಪ್ಪಯ್ಯ ಅಂತೂ ಫುಲ್ಲು ಟೆನ್ಷನ್ ಮಾಡ್ಕೊಂಡವ್ರೆ ಅಂತ ಹೇಳ್ತಾ ಇರ್ತಾರೆ. ಏನು ಮಾಡೋದು, ಎಲ್ಲ ನಾವು ಪಡ್ಕೊಂಬಂದಿದ್ದು ಅಂತ ಹೇಳ್ತಿರ್ತಾರೆ. ಈ ಕಡೆಯಿಂದ ಆವಾಗ ಅದನ್ನೆಲ್ಲ ಕೇಳಿಸ್ಕೊತಾ ಇದ್ದಾಳೆ ಗ್ರೀಷ್ಮ, ಏನೇನಲ್ಲಿ ಫೋನಲ್ಲಿ ಮಾತಾಡ್ತಾ ಇದ್ದಾಳೆ ಐಶು ಅನ್ನೋದನ್ನ. ಇನ್ನೊಂದು ಕಡೆ ಆಮೇಲೆ ಗ್ರೀಷ್ಮ ಕೂಡ ಬೇಜಾರಾಗುತ್ತೆ. ಗೌರಿ ಹೀಗೆ ಸ್ವಿಮ್ಮಿಂಗ್ ಪೂಲ್ ಹತ್ರ ಇರ್ತಾರೆ ಶಂಕರ. ಆವಾಗ ಗೌರಿ ಮಿಸ್ ಆಗಿ ಕಾಲು ಜಾರಿ ಬೀಳ್ತಾರೆ. ಆಗ ಶಂಕರ ಗ್ರೀಷ್ಮನ್ ಈ ಕಡೆ ಗೌರಿನ ಕರ್ಕೊಂಡು ಬರ್ತಾ ಇದ್ದಾನೆ. ಇಲ್ಲಿ ಶಂಕರನ್ಗೆ ಗೌರಿ ಮೇಲೆ ಇನ್ನಷ್ಟು ಕೂಡ ಪ್ರೀತಿ ಜಾಸ್ತಿ ಆಗ್ತಾ ಇರುತ್ತೆ. ಅಜ್ಜಿ ಗ್ರೀಷ್ಮನ ಕರ್ಕೊಂಡು ಬುದ್ಧಿವಾದನ ಹೇಳ್ತಾ ಇದ್ದಾಳೆ. ಗ್ರೀಷ್ಮ ಈ ಕಡೆ ಐಶುನ ಕರ್ಕೊಂಡು, ಐಶು ನೀನು ಹಾಗೆಲ್ಲ ಮಾತಾಡಬೇಡ ಗ್ರೀಷ್ಮನ ಮುಂದೆ, ಯಾಕಂದರೆ ಅವಳು ಈಗಿನೂ ಕೂಡ ಅಲ್ಲಿಂದ ತಪ್ಪಿಸ್ಕೊಂಬಂದಿದ್ದಾಳೆ, ಆ ನರಕದಿಂದ ತಪ್ಪಿಸ್ಕೊಂಬಂದಿದ್ದಾಳೆ, ಅವಳ ಮುಂದೆ ನೀನು ಅಷ್ಟೊಂದು ಒರಟಾಗಿ ಮಾತಾಡಬೇಡ ಅಂತ ಐಶುಗೆ ಬುದ್ಧಿವಾದ ಹೇಳ್ತಾ ಇರ್ತಾರೆ. ಅಜ್ಜಿವ ಏನು ಹೇಳ್ತಿದ್ಯಾ, ನಮ್ಮನೆ ನರಕನ, ನಮ್ಮನೆ ನರಕ ಆಗಿದ್ರೆ ನಿನ್ನ ಮೊಮ್ಮಕ್ಳು ಯಾರೂ ಕೂಡ ಜೀವಂತವಾಗಿ ಬರ್ತಾನೆ ಇರಲಿಲ್ಲ ಅಂತ ಹೇಳ್ತಿರ್ತಾರೆ. ಶಿವರುದ್ರಪ್ಪನವರು ಕೂತ್ಕೊಂಡಿರ್ತಾರೆ. ಆಗ ಹೋಗಿ ಫ್ರೂಟ್ಸ್ನ ಕೊಡ್ತಾ ಇದ್ದಾಳೆ ಗೌರಿ.